ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಿಮ್ಮೆಲ್ಲರಿಗೂ ಮಾಮೀಸ್ ಸ್ಟೋರೀಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾ ಮಾಮಿ. ಇವತ್ತು ಬಾಲಕಾಂಡದ ಮುಂದುವರೆದ ಭಾಗವಾದ ಪರಶುರಾಮ ಲಕ್ಷ್ಮಣರ ಮುಖಾಮುಖಿ ಎನ್ನುವಂತಹ ಕಥೆಯನ್ನ ನೋಡೋಣ ಮಕ್ಕಳೇ. ಸ್ವಯಂವರದಲ್ಲಿ ಶಿವಧನಸ್ಸನ್ನ ಇಟ್ಟಿರ್ತಾರೆ ಅಲ್ವಾ? ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಎಲ್ಲಿಂದ ಬಂತು ಅಂತ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಮಕ್ಕಳೇ. ಸರಿ, ಜನಕ ಮಹಾರಾಜನ ಹಿಂದಿನ ತಲೆಮಾರಿನಲ್ಲಿ ದೇವರಥ ಅಂತ ಒಬ್ಬ ರಾಜ ಇರ್ತಾನೆ. ಸ್ವತಃ ಅವನು ತುಂಬಾ ಶಿವಭಕ್ತ. ಶಿವಧನಸ್ಸನ್ನ ಶಿವನೇ ಸ್ವತಃ ಆ ದೇವರಥನಿಗೆ ಕೊಟ್ಟಿರ್ತಾರೆ. ದೇವರಥ ಅಂತಹ ದೊಡ್ಡ ಶಿವಭಕ್ತ ಆಗಿದ್ದ. ಆ ಧನಸ್ಸಿನ ಹೆಸರು ಪಿನಾಕ ಅಂತ. ಹೀಗೆ ತಲೆತಲಾಂತರದಿಂದ ಆ ಧನಸ್ಸು ಅವರ ವಂಶದಲ್ಲಿ ಬಂದಿರುತ್ತೆ. ಈಗ ಈ ಪರಶುರಾಮ ಯಾರು ಅಂತ ಸ್ವಲ್ಪ ನೋಡಿ ತಿಳಿದುಕೊಳ್ಳೋಣ. ಹಿಂದೆ ಭೃಗು ಮಹರ್ಷಿಗಳು ಅಂತ ತುಂಬಾ ಪ್ರಸಿದ್ಧಿ ಪಡೆದಂತಹ ಋಷಿ ಮುನಿಗಳು ಇದ್ರು. ಅವರ ವಂಶದಲ್ಲೇ ಬಂದಂತವನು ಈ ಪರಶುರಾಮ ಮಹರ್ಷಿ. ತುಂಬಾ ಕೋಪಿಷ್ಟ, ಬಹಳ ಶಿವಭಕ್ತಿ ಕೂಡ ಇತ್ತು ಅವನಲ್ಲಿ. ಅವನ ಕಣ್ಣುಗಳನ್ನ ನೋಡಿದ್ರೇನೆ ಬೆಂಕಿಯ ಉಂಡೆಗಳಂತೆ ಕಾಣಿಸ್ತಾ ಇರ್ತಾ ಇತ್ತು. ಆ ಪರಶುರಾಮರಿಗೆ ಸ್ವಯಂ ಶಿವನೇ ಗುರುಗಳಾಗಿದ್ದುಕೊಂಡು ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿರ್ತಾರೆ. ಅದಕ್ಕೆ ಅವನಿಗೆ ಶಿವನ ಮೇಲೆ ವಿಪರೀತ ಗುರುಭಕ್ತಿ. ಈಗ ಶಿವಧನಸ್ಸು ಬೇರೆ ಮುರಿದು ಹೋಗಿದೆ. ಪರಶುರಾಮನಿಗೆ ಎಲ್ಲಿಲ್ಲದ ಕೋಪ. ಸರಿ, ಸ್ವಯಂವರ ನಡೀತಿದ್ದ ಸ್ಥಳಕ್ಕೆ ಬಂದೇ ಬಿಡ್ತಾನೆ ಪರಶುರಾಮ ಬರ್ತಿದ್ದ ಹಾಗೆ ಎಲ್ರೂ ತುಂಬಾ ಮೌನವಾಗಿ ಕೂತು ಬಿಡ್ತಾರೆ. ಜನಕ ಮಹಾರಾಜ ಎದ್ದು ಬಂದು ಪ್ರಣಾಮ ಮಾಡ್ತಾನೆ. ಮಹರ್ಷಿ ಪರಶುರಾಮರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಂತ ರಾಮ ಲಕ್ಷ್ಮಣರಿಗೆ ಸನ್ನೆ ಮಾಡಿ ತಿಳಿಸ್ತಾರೆ ವಿಶ್ವಾಮಿತ್ರರು. ಗುರುಭಕ್ತಿ ಅನ್ನುವಂಥದ್ದು ರಾಮ ಲಕ್ಷ್ಮಣರಿಗೂ ವಿಪರೀತವಾಗಿಯೇ ಇತ್ತು. ಅವರು ಹೇಳಿದ್ದೇ ತಡ. ರಾಮ ಲಕ್ಷ್ಮಣರು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನಾವು ಎಷ್ಟೇ ಓದಿ ವಿದ್ಯಾವಂತರಾದ್ರೂ ಗುರು ಹಿರಿಯರ ಭಕ್ತಿಯನ್ನ ಮಾತ್ರ ಬಿಡಬಾರದು ಅಂತ ಇದರಿಂದ ತಿಳಿಯುತ್ತೆ ಅಲ್ವಾ ಮಕ್ಕಳೇ? ಪರಶುರಾಮ ಜನಕರಾಜನ ಕಡೆ ತಿರುಗಿ ಹೇಳ್ತಾನೆ, ಎಲೈ ಮೂರ್ಖ ದೊರೆಯೇ, ಈ ಪವಿತ್ರವಾದ ಈ ಶಿವಧನಸ್ಸನ್ನ ಯಾರು ಮುರಿದದ್ದು? ಅವನನ್ನು ನನ್ನ ಮುಂದೆ ನಿಲ್ಲಿಸು, ಇಲ್ಲದಿದ್ದರೆ ನಿನ್ನ ರಾಜ್ಯವನ್ನೆಲ್ಲ ಚೂರು ಚೂರಾಗಿ ಮಾಡಿ ಧ್ವಂಸ ಮಾಡಿ ಬಿಡುತ್ತೇನೆ ಅಂತ ಗರ್ಜನೆ ಮಾಡ್ತಾರೆ. ಜನಕರಾಜ ಬೇಸರದಿಂದ ತಲೆ ತಗ್ಗಿಸ್ತಾನೆ. ಸೀತೆ ಭಯಗೊಂಡ ಗೊಂಬೆಯ ತರ ದೂರದಲ್ಲಿ ನಿಂತಿರ್ತಾಳೆ. ಆದ್ರೆ ರಾಮ ಪರಶುರಾಮನ ಹತ್ತಿರ ಬಂದು ಹೇಳ್ತಾನೆ, ಮಹಾಸ್ವಾಮಿ, ಶಿವಧನಸ್ಸನ್ನ ಯಾರೇ ಮುರಿದಿರಲಿ ಅವರು ನಿಮ್ಮ ವಿನಯವಂತ ಸೇವಕರೇ ಆಗಿದ್ದಾರೆ ಅನ್ನುತ್ತಾನೆ. ಆಗ ಪರಶುರಾಮ, ಸೇವಕರು ಎಂದ ಮೇಲೆ ಸೇವೆ ಮಾಡಿಕೊಂಡು ಇರಬೇಕು, ಹೀಗೆ ಶಿವಧನಸ್ಸನ್ನ ಮುರಿಯಬಾರದು ಅಂತ ಜೋರಾಗಿ ಗುಡುಕ್ತಾನೆ. ಮತ್ತೆ ಹೇಳ್ತಾನೆ ಪರಶುರಾಮ, ಈ ಪಿನಾಕ ಎಂಬ ಶಿವಧನಸ್ಸನ್ನ ಮುರಿದವರು ನನ್ನ ಶತ್ರುವೇ ಆಗಿದ್ದಾರೆ. ಆ ನನ್ನ ಶತ್ರು ನನ್ನ ಎದುರು ಬರಬೇಕು, ಇಲ್ಲ ಅಂದ್ರೆ ನಾನು ಇಲ್ಲಿರುವ ಎಲ್ಲಾ ರಾಜರನ್ನು ಕೊಂದು ಬಿಡ್ತೇನೆ ಅಂತ ಗರ್ಜನೆ ಮಾಡ್ತಾನೆ ಪರಶುರಾಮ. ಪರಶು ಅಂದರೆ ಕೊಡಲಿ ಅಂತ ಅರ್ಥ. ಅವರ ಕೈಯಲ್ಲಿ ಯಾವಾಗಲೂ ಒಂದು ಕೊಡಲಿ ಇದ್ದೇ ಇರುತ್ತೆ. ತಕ್ಷಣ ಕೊಡಲಿ ಮೇಲೆ ಎತ್ತಿ ಮತ್ತೆ ಗರ್ಜಿಸ್ತಾನೆ, ಯಾರದು? ನನ್ನ ಮುಂದೆ ಬನ್ನಿ ಅಂತ. ಎಲ್ಲಾ ರಾಜಕುಮಾರರು ಭಯದಿಂದ ನಡುಗಿಕೊಂಡು ಕೂತಿರ್ತಾರೆ. ಆದ್ರೆ ಲಕ್ಷ್ಮಣ ಮಾತ್ರ ನಗ್ತಾ ಇರ್ತಾನೆ. ಲಕ್ಷ್ಮಣ ಕೀಟಲೆ ಮಾಡುವ ಧ್ವನಿಯಲ್ಲಿ ಹೇಳ್ತಾನೆ, ಕೊಡಲಿ ಹಿಡಿದ ಪರಶುರಾಮ ಮಹರ್ಷಿಗಳೇ, ನಾವು ಚಿಕ್ಕವರಿದ್ದಾಗ ಇಂತಹ ಬೇಕಾದಷ್ಟು ಬಿಲ್ಲುಗಳನ್ನ ಮುರಿದು ಹಾಕಿದೀವಿ. ಆಗೆಲ್ಲ ನಿಮಗೆ ಕೋಪ ಬರ್ಲೇ ಇಲ್ಲ, ನಮ್ಮ ಎದುರಿಗೆ ನೀವು ಕಾಣಿಸಿಕೊಳ್ಳಲೂ ಇಲ್ಲ. ಈಗ ಈ ಹಳೆ ಗೆದ್ದಲು ಹಿಡಿದ ಈ ಬಿಲ್ಲು ಮುರಿದದ್ದಕ್ಕೆ ನಿಮಗೇಕೆ ಇಷ್ಟೊಂದು ಕೋಪ? ಈ ಧನಸ್ಸು ಎಂದರೆ ನಿಮಗೆ ಏಕೆ ಇಷ್ಟೊಂದು ಪ್ರೀತಿ?
ಪ್ರೀತಿ ಅಂತ ಕೇಳ್ತಾನೆ. ಅದಕ್ಕೆ ಪರಶುರಾಮ, ನೀನು ಏನು ಮಾತಾಡ್ತಾ ಇದ್ದೀಯಾ? ಹೇಗೆ ಮಾತನಾಡಬೇಕು ಅಂತ ಪ್ರಜ್ಞೆ ಇಲ್ಲ ನಿನಗೆ? ಅದು ಶಿವನು ಕೊಟ್ಟಿರುವಂತಹ ತುಂಬಾ ಶಕ್ತಿ ಇರುವಂತಹ ಧನಸ್ಸು. ನಿನಗೇನು ಗೊತ್ತು ಅದರ ಬೆಲೆ? ಅದು ಸಾಧಾರಣ ಬಿಲ್ಲು ಅಂತ ನೀನು ಅಂದ್ಕೊಂಡಿದ್ದೀಯ. ನಿನ್ನ ಮಾತು ಜಾಸ್ತಿ ಆಯ್ತು. ಈ ಕೊಡಲಿಯಲ್ಲಿ ತುಂಬಾ ಕ್ಷತ್ರಿಯರನ್ನ ಕೊಂದು ಹಾಕಿದ್ದೇನೆ. ಎಲ್ಲವನ್ನೂ ತಮಾಷೆಯಾಗಿ ತೆಗೆದುಕೊಳ್ಳಬೇಡ ಅಂತ ಗುಡುಕ್ತಾನೆ ಪರಶುರಾಮ. ಲಕ್ಷ್ಮಣ ನಕ್ಕು ಬಿಡ್ತಾನೆ ಮತ್ತು ಹೇಳ್ತಾನೆ, ನಿಮ್ಮ ಬೆಂಕಿಯ ಮಾತು, ಈ ತಮಾಷೆಯ ಕೊಡಲಿ, ನನಗೇನು ಭಯ ಆಗ್ತಾ ಇಲ್ಲ. ನೀವು ಕೊಚ್ಚಿ ಹಾಕೋದಕ್ಕೆ ನಾನೇನು ಕಲ್ಲಂಗಡಿ ಹಣ್ಣು ಅಲ್ವೇ ಅಲ್ಲ. ನಾನು ನಿಮ್ಮ ಮೇಲೆ ಕೋಪ ತೋರಿಸ್ತಾ ಇಲ್ಲ. ನಾವು ಬ್ರಾಹ್ಮಣರ ಮೇಲೆ, ದೈವ ಭಕ್ತರ ಮೇಲೆ, ದೇವತೆಗಳ ಮೇಲೆ, ಹಸುಗಳ ಮೇಲೆ ಯಾವತ್ತೂ ನಮ್ಮ ಶಕ್ತಿಯನ್ನ ತೋರಿಸೋದಿಲ್ಲ ಅಂತ ಹೇಳ್ತಾನೆ ಲಕ್ಷ್ಮಣ. ರಾಮ ಈಗ ಯೋಚನೆ ಮಾಡ್ತಾನೆ, ಇದನ್ನ ಹೀಗೆ ಬಿಟ್ರೆ ಮುಂದೆ ಏನೋ ದೊಡ್ಡ ಅನಾಹುತ ಆಗಿಯೇ ಬಿಡುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು ಅಂತ ರಾಮ ಏನ್ ಮಾಡ್ತಾನೆ, ಇವರಿಬ್ಬರ ಮಧ್ಯೆ ಬರ್ತಾನೆ ಮತ್ತು ಪರಶುರಾಮರನ್ನ ನೋಡಿ ಹೇಳ್ತಾನೆ, ರಾಮ ನೋಡಿ ಮಹಾಸ್ವಾಮಿ, ಇವನು ನನ್ನ ತಮ್ಮ. ಅವನಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಅವನು ಏನೇ ಮಾತನಾಡಿದ್ದರೂ ನನ್ನ ಮೇಲಿನ ಪ್ರೀತಿಯಿಂದ ಮಾತಾಡಿದ್ದಾನೆ ಅಷ್ಟೇ. ದಯವಿಟ್ಟು ಅವನನ್ನ ಕ್ಷಮಿಸಿ ಬಿಡಿ. ನಾನೇ ತಪ್ಪು ಮಾಡಿ ಈ ಬಿಲ್ಲನ್ನ ಒಡೆದು ಹಾಕಿರೋದು. ನಾನು ನಿಮ್ಮ ಸೇವಕ, ನೀವು ನನ್ನ ಮಹಾಸ್ವಾಮಿ. ನಾನು ನಿಮ್ಮ ಸೇವಕ, ನೀವು ನನ್ನ ಸ್ವಾಮಿ ಅಂತ ಆದ ಮೇಲೆ ಸ್ವಾಮಿ ಮತ್ತು ಸೇವಕರ ನಡುವೆ ಶತ್ರುತ್ವ ಬರೋದಕ್ಕೆ ಸಾಧ್ಯನಾ ಸ್ವಾಮಿ? ನಾನು ನಿಮ್ಮ ಶತ್ರುವಂತೂ ಅಲ್ಲ ಅಂತ ಹೇಳ್ತಾನೆ ರಾಮ. ರಾಮ ತುಂಬಾ ವಿನಮ್ರವಾಗಿ ಗೌರವದಿಂದ ಪಾದ ಮುಟ್ಟಿ ನಮಸ್ಕರಿಸುತ್ತಾ ಹೇಳಿದ ಈ ಮಾತಿನಿಂದ ಪರಶುರಾಮರ ಕೋಪ ಜರ್ರಂತ ಇಳಿದೆ ಹೋಗುತ್ತೆ. ಈಗ ಪರಶುರಾಮ ಯೋಚನೆ ಮಾಡ್ತಾನೆ, ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಭೂಮಿಯ ಮೇಲೆ ದಶರಥನ ಮಗನ ರೂಪದಲ್ಲಿ ಬಂದಿದ್ದಾನೆ ಅಂತ ನಾನು ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಈಗ ಈ ಸಂದರ್ಭದಲ್ಲಿ ನೋಡುವ ಅವಕಾಶವಾದರೂ ಆಯ್ತಲ್ಲ. ಆದರೂ ನಾನು ದುಡುಕಿ ಹೀಗೆ ಕೋಪ ಮಾಡಿಕೊಳ್ಳಬಾರದಿತ್ತು ಅಂತ ಕೂಡ ತಿಳಿದುಕೊಳ್ತಾನೆ. ಸರಿ, ಎಲ್ಲರಿಗೂ ಸಂತೋಷವಾಗಿ ಆಶೀರ್ವಾದ ಮಾಡಿ ಮಹೇಂದ್ರ ಪರ್ವತದ ಕಡೆ ನಡೀತಾನೆ. ಪರಶುರಾಮರು ಹೊರಟ ಮೇಲೆ ಸದ್ಯ ಯಾವುದೇ ಕಷ್ಟವಿಲ್ಲದೆ ಸಮಸ್ಯೆ ಮುಗಿಯಿತಲ್ಲ ಅಂತ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಮಕ್ಕಳೇ, ಶ್ರೀರಾಮ ಲಕ್ಷ್ಮಣರು ತುಂಬಾ ಬಲಶಾಲಿಗಳು. ಅವರಿಬ್ಬರಿಂದ ಖಂಡಿತ ಯುದ್ಧ ಮಾಡೋಕೆ ಸಾಧ್ಯ. ಆದ್ರೂ ಶ್ರೀರಾಮ ಯಾಕೆ ಹೀಗೆ ಮಾಡಿದ ಅಂದ್ರೆ, ಶ್ರೀರಾಮ ಇವರಿಬ್ಬರ ಮಧ್ಯೆ ಬಂದು ಪರಶುರಾಮರಿಗೆ ಸಮಾಧಾನ ಮಾಡದೆ ಹೋಗಿದ್ರೆ ಎಷ್ಟು ದೊಡ್ಡ ಯುದ್ಧನೇ ಆಗಿ ಬಿಡ್ತಾ ಇತ್ತು. ಮುಂದಿನ ಕೆಲಸ ಏನು ಆಗ್ಬೇಕಿತ್ತು? ಮದುವೆಯ ಕೆಲಸ. ಆ ಕೆಲಸ ಆಗ್ತಾ ಇರ್ಲಿಲ್ಲ. ತುಂಬಾ ಸಾವು ನೋವು ಎಲ್ಲ ಆಗ್ತಾ ಇತ್ತು. ಇದೆಲ್ಲ ಬೇಡ ಅಂತ ಶ್ರೀರಾಮ ಯೋಚನೆ ಮಾಡಿ, ಹಾಗೂ ಕೆಲಸಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಅಂದ್ರೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ತಿಳಿದುಕೊಂಡು, ದೊಡ್ಡವರ ಮುಂದೆ ತಗ್ಗಿ ಬಗ್ಗಿ ನಡೆದರೆ ನಮಗೇನು ನಷ್ಟ ಇಲ್ಲ ಅನ್ನುವ ನೀತಿ ಇದರಿಂದ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಾಯ್ತು ಅಲ್ವಾ ಮಕ್ಕಳೇ? ಸರಿ, ಈಗ ಜನಕ ಮಹಾರಾಜ ವಿಶ್ವಾಮಿತ್ರರ ಹತ್ರ ಬಂದು, ಮಹರ್ಷಿಗಳೇ, ಸೀತಾರಾಮರ ಮದುವೆಯನ್ನ ನಾವು ಹೇಗೆ ಮಾಡಿಕೊಡಬೇಕು ಅಂತ ತಿಳಿಸಿ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ರಾಜ, ರಾಮ ಲಕ್ಷ್ಮಣರ ತಂದೆ ದಶರಥ ರಾಜ ತನ್ನ ಮನೆಯವರ ಕೂಡ ಮದುವೆಗಾಗಿ ಮಿಥಿಲಾ ನಗರಕ್ಕೆ ಬರಬೇಕು ಅಂತ ಒಂದು ಪತ್ರ ಬರೆದು ಒಬ್ಬ ದೂತನ ಹತ್ತಿರ ಕೊಟ್ಟು ಕಳಿಸು. ಅದೇ ಸರಿ ಅಂತ ನನ್ನ ಭಾವನೆ ಅಂತ ಹೇಳ್ತಾರೆ. ಸರಿ, ತಡ ಮಾಡದೆ ಜನಕ ರಾಜ ಪತ್ರ ಬರೆದು ದೂತನ ಮೂಲಕ ಕೊಟ್ಟು ಕಳಿಸ್ತಾನೆ. ಮುಂದಿನ ಕತೆ ಏನು ಅಂತ ನಿಮ್ಗೆ ಗೊತ್ತು ಅಲ್ವಾ ಮಕ್ಕಳೇ? ಹೌದು, ಸೀತಾರಾಮರ ವಿವಾಹ ಮಹೋತ್ಸವ ಅಂತ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ವಾ? ಈಗ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ 1, ಶಿವಧನಸ್ಸನ್ನ ಯಾರು ಯಾರಿಗೆ ಕೊಟ್ಟಿರ್ತಾರೆ? ಪ್ರಶ್ನೆ 2, ಶಿವಧನಸ್ಸಿನ ಹೆಸರೇನು? ಪ್ರಶ್ನೆ 3, ರಾಮ ಬಿಲ್ಲನ್ನು ಮುರಿದಾಗ ಯಾರಿಗೆ ತುಂಬಾ ಕೋಪ ಬರುತ್ತೆ ಮತ್ತು ಯಾಕೆ ಕೋಪ ಬರುತ್ತೆ? ಪ್ರಶ್ನೆ 4, ಸ್ವಯಂವರಕ್ಕೆ ಬಂದ ಮಹರ್ಷಿಗಳು ಕೋಪದಲ್ಲಿ ಏನು ಹೇಳ್ತಾರೆ? ಪ್ರಶ್ನೆ 5, ಲಕ್ಷ್ಮಣ ಆ ಮಹರ್ಷಿಗಳಿಗೆ ಕೀಟಲೆಯ ಧ್ವನಿಯಲ್ಲಿ ಏನು ಹೇಳ್ತಾನೆ? ಪ್ರಶ್ನೆ 6, ರಾಮ ಆ ಮಹರ್ಷಿಗಳಿಗೆ ಹೇಗೆ ಸಮಾಧಾನ ಮಾಡ್ತಾನೆ? ಪ್ರಶ್ನೆ 7, ಆ ಮಹರ್ಷಿಗಳ ಕೈಯಲ್ಲಿ ಏನು ಇರುತ್ತದೆ? ಪ್ರಶ್ನೆ 8, ಜನಕ ಮಹಾರಾಜ ವಿಶ್ವಾಮಿತ್ರರಿಗೆ ಏನು ಕೇಳ್ತಾನೆ? ಪ್ರಶ್ನೆ 9, ಅದಕ್ಕೆ ವಿಶ್ವಾಮಿತ್ರರು ಏನು ಹೇಳ್ತಾರೆ? ಪ್ರಶ್ನೆ 10. ನಮ್ಮ ಮುಂದಿನ ವಿಡಿಯೋ
ವಿಡಿಯೋ ಕತೆ ಏನು? ಕತೆ ತುಂಬಾ ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಹೌದು, ದೇವರ ಕಥೆಗಳು ಕೇಳೋಕೆ ಖಂಡಿತ ಯಾವಾಗ್ಲೂ ಚೆನ್ನಾಗಿಯೇ ಇರುತ್ತೆ ಮಕ್ಕಳೇ. ಅದರಿಂದ ತುಂಬಾ ನೀತಿಗಳನ್ನು ಕೂಡ ನಾವು ಕಲಿತಾ ಹೋಗಬಹುದು. ರಾಮ ಎಷ್ಟು ವಿನಯವಾಗಿ ಇರ್ತಾನೆ, ಗುರುಗಳ ಮೇಲೆ ಎಷ್ಟೊಂದು ಭಕ್ತಿ ಇದೆ. ಹೀಗೆ ನೀವು ನೋಡ್ತಾ ಹೋದ್ರೆ ತುಂಬಾ ಪಾಠಗಳನ್ನ ಒಂದೇ ಒಂದು ಕಥೆಯಲ್ಲಿ ತಿಳಿದುಕೊಳ್ಳಬಹುದು. ಸರಿ, ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಬೆಲ್ ಬಟನ್ ಕೂಡ ಒತ್ತಿ, ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ಸೀತಾರಾಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳಿಕೊಳ್ತಾ, ಜೈ ಸೀತಾರಾಮ. ಸರ್ವೇ ಜನಾಃ ಸುಖಿನೋ ಭವಂತು.